ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ರಾಜಕೀಯದಲ್ಲಿ ಈಗ ನಡೆಯುತ್ತಿರುವ ಬೆಳವಣಿಗೆ ನೋಡಿ ಬಹಳ ಜನ ಒಂದೇ ಪ್ರಶ್ನೆ ಕೇಳ್ತಿದ್ದಾರೆ. ಸಿದ್ದರಾಮಯ್ಯ ಅವರ ಯುಗ ಮುಗಿಯುತ್ತಿದೆಯಾ? ಡಿ.ಕೆ. ಶಿವಕುಮಾರ್ ಹೊಸ ಪವರ್ ಸೆಂಟರ್ ಆಗ್ತಿದ್ದಾರಾ? ಅಥವಾ ಇದು ಕಾಂಗ್ರೆಸ್ ಒಳಗಿನ ದೊಡ್ಡ ಪವರ್ ಗೇಮ್ ಆರಂಭನಾ? ಯಾಕಂದ್ರೆ ಈಗ ಹೊರಗೆ ಬರುತ್ತಿರೋ ಮಾಹಿತಿ ಪ್ರಕಾರ ಕೇವಲ ಸಿಎಂ ಬದಲಾವಣೆ ಅಲ್ಲ, ಪೂರ್ತಿ ಸರ್ಕಾರದ ಸ್ಟ್ರಕ್ಚರ್ ಅನ್ನೇ ರೀಸೆಟ್ ಆಗೋ ಸಾಧ್ಯತೆ ಇದೆ. ಹೊಸ ಸಿಎಂ, ಹೊಸ ಡಿಸಿಎಂಗಳು, 20ಕ್ಕೂ ಹೆಚ್ಚು ಹೊಸ ಮಂತ್ರಿಗಳು, ಹೊಸ ಸಮೀಕರಣಗಳು ಮತ್ತು ಕೆಲ ಹಿರಿಯ ನಾಯಕರಿಗೆ ಶಾಕ್. ಮತ್ತು ಕೊನೆಯ ಭಾಗದಲ್ಲಿ ಹೇಳೋ ಕೆಲವು ಹೆಸರುಗಳು ನಿಮಗೆ ನಿಜವಾಗಿಯೂ ಅಚ್ಚರಿ ಕೊಡಬಹುದು. ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ತಪ್ಪದೇ ನೋಡಿ. ಈಗ ನೋಡಿ ಸ್ನೇಹಿತರೆ, ಈ ಎಲ್ಲ ರಾಜಕೀಯ ಚರ್ಚೆಗಳು ಕೇಂದ್ರ ಬಿಂದುವಾಗಿದ್ದು ಸಿದ್ದು ಮತ್ತು ಡಿ.ಕೆ. ಅವರ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್. ಮಾಹಿತಿ ಪ್ರಕಾರ ಸಿದ್ದರಾಮಯ್ಯ ಅವರ ಆಹ್ವಾನದ ಮೇರೆಗೆ ಬಹುತೇಕ ಎಲ್ಲ ಸಚಿವರು ಸಭೆಗೆ ಬಂದಿದ್ರಂತೆ. ಡಿ.ಕೆ. ಶಿವಕುಮಾರ್ ಕೂಡ ಎಂದಿನಂತೆ ಸಿದ್ದರಾಮಯ್ಯ ಅವರ ಪಕ್ಕದಲ್ಲೇ ಕೂತಿದ್ರಂತೆ. ಆದ್ರೆ ಅಲ್ಲೇ ಒಂದು ಇಮೋಷನಲ್ ಕ್ಷಣ ಕೂಡ ನಡೆದಿದೆ. ಸಿದ್ದರಾಮಯ್ಯ ನೇರವಾಗಿ ನಾನು ಮನಪೂರ್ವಕವಾಗಿ ರಾಜೀನಾಮೆ ಕೊಡ್ತಿದ್ದೀನಿ ಅಂತ ಹೇಳಿದ್ರಂತೆ ಅನ್ನೋ ಮಾಹಿತಿ ಹೊರ ಬಂದಿದೆ. ಅಷ್ಟೇ ಅಲ್ಲ, ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಗೌರವ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಯಾಗ್ತಿವೆ. ಇದನ್ನ ಕೇಳಿದ ಕೆಲ ಸಚಿವರು ಭಾವುಕರಾದ್ರಂತೆ, ಮತ್ತೆ ಡಿ.ಕೆ. ಶಿವಕುಮಾರ್ ಕೂಡ ಇಮೋಷನಲ್ ಆಗಿದ್ರಂತೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಆದ್ರೆ ಇಲ್ಲಿ ದೊಡ್ಡ ಪ್ರಶ್ನೆ ಏನ್ ಗೊತ್ತಾ? ಇದು ನಿಜವಾಗಿ ಸ್ವಇಚ್ಛೆಯ ರಾಜೀನಾಮೆನ ಅಥವಾ ಹೈಕಮಾಂಡ್ ಒತ್ತಡದ ಫಲಿತಾಂಶನ? ಇಲ್ಲಿ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಸ್ನೇಹಿತರೆ. ಸಿದ್ದರಾಮಯ್ಯ ಸ್ವತಃ ಸ್ಥಾನ ಬಿಡ್ತಿದ್ದಾರಾ ಅಥವಾ ಒಳಗಡೆ ದೊಡ್ಡ ಒತ್ತಡ ಇದೆಯಾ? ಕಮೆಂಟ್ಸ್ ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಈಗ ಇನ್ನೊಂದು ಬಾರಿ ಟ್ವಿಸ್ಟ್ ಕಡೆ ಬರೋಣ. ಡಿ.ಕೆ. ಶಿವಕುಮಾರ್ ಸಿಎಂ ಆದ್ಮೇಲೆ ಕೇವಲ ನಾಯಕ ಬದಲಾವಣೆ ಆಗಲ್ಲ, ಸಂಪೂರ್ಣ ಸಚಿವ ಸಂಪುಟದಲ್ಲಿ ದೊಡ್ಡ ಸರ್ಜರಿ ಆಗಬಹುದು ಅಂತ ಹೇಳಲಾಗ್ತಿದೆ. ಮಾಹಿತಿ ಪ್ರಕಾರ 20ಕ್ಕೂ ಹೆಚ್ಚು ಸಚಿವರು ಡ್ರಾಪ್ ಮಾಡಿ ಹೊಸ ಮುಖಗಳಿಗೆ ಅವಕಾಶ ಕೊಡೋ ಚರ್ಚೆ ನಡೀತಿದೆಯಂತೆ. ಇದರ ಹಿಂದೆ ಒಂದು ದೊಡ್ಡ ರಾಜಕೀಯ ಲೆಕ್ಕಾಚಾರ ಇದೆ ಅಂತ ಹೇಳಲಾಗ್ತಿದೆ. ರಾಹುಲ್ ಗಾಂಧಿ ತಂಡ ಯುವ ನಾಯಕರಿಗೆ ಹೆಚ್ಚು ಅವಕಾಶ ಕೊಡಬೇಕು ಅನ್ನೋ ಆಲೋಚನೆ ಮಾಡ್ತಿದ್ದಾರಂತೆ. ಅಂದ್ರೆ 2020 ಚುನಾವಣೆಯ ತಯಾರಿ ಈಗಲೇ ಶುರು ಆಗಿದೆಯಾ? ಆದ್ರೆ ಇದೇ ವಿಚಾರಕ್ಕೆ ಸಿದ್ದರಾಮಯ್ಯ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರಂತೆ. ಒಂದೇ ಬಾರಿ ಹಿರಿಯರನ್ನು ಹೊರಗೆ ಹಾಕಿದ್ರೆ ಪಕ್ಷದೊಳಗೆ ಅಸಮಾಧಾನ ಹೆಚ್ಚಾಗಬಹುದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಬಂದಿದೆ. ಅಂದ್ರೆ ಸ್ನೇಹಿತರೆ, ಇಲ್ಲಿ ಕೇವಲ ಸಿಎಂ ಚೇಂಜ್ ಅಲ್ಲ, ಪಕ್ಷದೊಳಗಿನ ಪವರ್ ಬ್ಯಾಲೆನ್ಸ್ ಕೂಡ ಚೇಂಜ್ ಆಗುತ್ತೆ ಅನ್ನೋ ಪ್ರಶ್ನೆ ಎದ್ದಿದೆ. ಈಗ ನಿಮ್ಗೊಂದು ಇಂಟ್ರೆಸ್ಟಿಂಗ್ ಕ್ವಶನ್. ಡಿ.ಕೆ. ಶಿವಕುಮಾರ್ ಸಿಎಂ ಆದ್ರೆ ಕಾಂಗ್ರೆಸ್ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತಾ ಅಥವಾ ಒಳ ಜಗಳ ಇನ್ನಷ್ಟು ಹೆಚ್ಚಾಗುತ್ತಾ? ನಿಮ್ಮ ಓಪನ್ ಅಭಿಪ್ರಾಯ ಕಮೆಂಟ್ಸ್ ನಲ್ಲಿ ಬರೆಯಿರಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ. ಯಾಕಂದ್ರೆ ಇಲ್ಲಿ ನಿಮಗೆ ಫಾಸ್ಟೆಸ್ಟ್, ಲೇಟೆಸ್ಟ್ ರಾಜಕೀಯದ ಇನ್ಸೈಡ್ ನ್ಯೂಸ್ ನಿಮಗೆ ಸಿಗ್ತಾ ಇರುತ್ತೆ. ಈಗ ಮುಂದಿನ ಪ್ರಶ್ನೆ ಏನ್ ಗೊತ್ತಾ? ಮುಂದಿನ ಡಿಸಿಎಂ ಯಾರು? ಮಾಹಿತಿ ಪ್ರಕಾರ ಲಿಂಗಾಯತ್ ಸಮುದಾಯದ ಎಂ.ಬಿ. ಪಾಟೀಲ್ ಹೆಸರು ಭಾರಿ ಚರ್ಚೆಯಲ್ಲಿದೆ. ಎಸ್ಸಿ ಕೋಟಾದಲ್ಲಿ ಜಿ. ಪರಮೇಶ್ವರ್ ಅಥವಾ ಸತೀಶ್ ಜಾರಕಿಹೊಳಿ ಹೆಸರು ಕೂಡ ಜೋರಾಗಿ ಕೇಳಿ ಬರ್ತಿದೆ. ಅಷ್ಟೇ ಅಲ್ಲ, ಮುಸ್ಲಿಂ ಸಮುದಾಯಕ್ಕೂ ಈ ಬಾರಿ ದೊಡ್ಡ ಸ್ಥಾನ ಸಿಗಬಹುದು ಅನ್ನೋ ಮಾತುಗಳು ಜೋರಾಗಿದೆ. ಇಲ್ಲೇ ರಾಜಕೀಯ ಇನ್ನಷ್ಟು ಕುತೂಹಲಕಾರಿಯಾಗಬಹುದು. ಯಾಕಂದ್ರೆ ಈಗ ಮುಸ್ಲಿಂ ಕೋಟಾದಲ್ಲಿ ಹಲವು ದೊಡ್ಡ ಹೆಸರುಗಳು ಓಡಾಡುತ್ತಿದೆ. ಈಗಾಗಲೇ ಜಮೀರ್ ಅಹಮದ್ ಖಾನ್, ರಹೀಂ ಖಾನ್, ಯುಟಿ ಖಾದಿರ್, ಸಲೀಂ ಅಹಮದ್ ಅವರ ಹೆಸರುಗಳು ಭಾರಿ ಚರ್ಚೆಯಲ್ಲಿದೆ. ಕರಾವಳಿ ಭಾಗದ ಪ್ರಭಾವಿ ನಾಯಕ ಯುಟಿ ಖಾದಿರ್ ಸ್ಪೀಕರ್ ಸ್ಥಾನದಿಂದ ಹೊರಬಂದು ಮತ್ತೆ ಮಂತ್ರಿ ಆಗೋಕೆ ಇಷ್ಟಪಡ್ತಿದ್ದಾರೆ ಅಂತ ಕೇಳಿ ಬರ್ತಿದೆ. ಹಳೆ ಮೈಸೂರಿನ ಭಾಗದಲ್ಲಿ ಕೂಡ ದೊಡ್ಡ ಪೈಪೋಟಿ ಶುರುವಾಗಿದೆ. ಸಿದ್ದರಾಮಯ್ಯ ಬಣ ಜಮೀರ್ ಅಹಮದ್ ಅವರನ್ನು ಮುಂದುವರಿಸಬೇಕು ಅನ್ನೋ ಒತ್ತಾಯದಲ್ಲಿದೆ ಅಂತೆ. ಆದ್ರೆ ಡಿ.ಕೆ. ಶಿವಕುಮಾರ್ ತಂಡ ಹ್ಯಾರಿಸ್ ಅವರನ್ನು ಸಚಿವ ಸಂಪುಟಕ್ಕೆ ತರೋ ಆಸಕ್ತಿಯಲ್ಲಿದೆ ಅಂತೆ. ಇನ್ನೊಂದು ಕಡೆ ತನ್ವೀರ್ ಸೇಠ್ ಕೂಡ ಸೀನಿಯಾರಿಟಿ ಆಧಾರದಲ್ಲಿ ಅವಕಾಶ ಕೇಳ್ತಿದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಿದೆ. ಅಂದ್ರೆ ಒಂದೇ ಕೋಟಾದಲ್ಲಿ ಹಲವು ಆಕಾಂಕ್ಷಿಗಳು. ಇನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ರಾಜಕೀಯ ಕಾವೇರಿದೆ. ರಹೀಂ ಖಾನ್ ಪರ್ಫಾರ್ಮೆನ್ಸ್ ಬಗ್ಗೆ ಹಲವು ಅಸಮಾಧಾನಗಳಿವೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಇದೇ ವೇಳೆ ಖನೀಜ್ ಫಾತಿಮಾ ಕೂಡ ಮಂತ್ರಿ ಸ್ಥಾನಕ್ಕೆ ಪ್ರಯತ್ನ ಮಾಡ್ತಿದ್ದಾರಂತೆ. ಆದ್ರೆ ಅದೇ ಜಿಲ್ಲೆಯಲ್ಲಿ ಪ್ರಿಯಾಂಕ್ ಖರ್ಗೆ, ಅಜಯ್ ಸಿಂಗ್ ಅವರಂತಹ ಪ್ರಭಾವಿ ನಾಯಕರಿದ್ದಾರೆ. ಹೀಗಾಗಿ ಒಂದೇ ಜಿಲ್ಲೆಗೆ ಹಲವು ಸ್ಥಾನ ಕೊಡುವುದು ಕಷ್ಟ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಕಿತ್ತೂರು ಕರ್ನಾಟಕ ಭಾಗದ ಮುಸ್ಲಿಂ ಸಮುದಾಯದಕ್ಕೂ ಈ ಬಾರಿ ಪ್ರಾತಿನಿಧ್ಯ ಬೇಕು ಅನ್ನೋ ಒತ್ತಡ ಹೆಚ್ಚಾಗಿದೆ. ಅದಕ್ಕಾಗಿ ಸಲೀಂ ಅಹಮದ್ ಹೆಸರು ಗಂಭೀರವಾಗಿ ಡಿಸ್ಕಸ್ ಮಾಡ್ತಿದ್ದಾರೆ. ಇನ್ನೊಂದು ಸರ್ಪ್ರೈಸ್ ಏನ್ ಗೊತ್ತಾ ಸ್ನೇಹಿತರೆ? ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಕೂಡ ದೊಡ್ಡ ಪವರ್ಫುಲ್ ಖಾತೆ ಸಿಗಬಹುದು ಅನ್ನೋ ಚರ್ಚೆ ರಾಜಕೀಯದಲ್ಲಿ ನಡೀತಿದೆ. ಅಂದ್ರೆ ಕಾಂಗ್ರೆಸ್ ಈಗ ಮುಂದಿನ ತಲೆಮಾರಿನ ಲೀಡರ್ಶಿಪ್ ರೆಡಿ ಆಗ್ತಿದ್ಯಾ? ಈ ಪ್ರಶ್ನೆ ಈಗ ಎಲ್ಲ ಕಡೆ ಡಿಸ್ಕಸ್ ಆಗ್ತಿದೆ. ಒಟ್ಟಿನಲ್ಲಿ ನೋಡಿದ್ರೆ ಮುಂದಿನ ಕೆಲ ದಿನಗಳು ಕರ್ನಾಟಕ ರಾಜಕೀಯದಲ್ಲಿ ಭಾರಿ ಸ್ಫೋಟಕವಾಗಿರೋದು ಖಚಿತ. ಸಿಎಂ ಬದಲಾವಣೆ, ಸಚಿವ ಸಂಪುಟ ಸರ್ಜರಿ, ಹೊಸ ಡಿಸಿಎಂಗಳು, ಹೊಸ ಸಮೀಕರಣಗಳು ಎಲ್ಲವೂ ಈಗ ಹೈ ವೋಲ್ಟೇಜ್ ಹಂತಕ್ಕೆ ಬಂದಿದೆ. ಹಾಗಾದ್ರೆ ಸ್ನೇಹಿತರೆ, ನಿಮ್ಮ ಪ್ರಕಾರ ಮುಂದಿನ ಸಿಎಂ ಆಗಿ ಡಿ.ಕೆ. ಶಿವಕುಮಾರ್ ಯಶಸ್ವಿ ಆಗ್ತಾರಾ ಅಥವಾ ಕಾಂಗ್ರೆಸ್ ಮುಂದೆ ಇನ್ನೂ ದೊಡ್ಡ ಸವಾಲುಗಳು ಎದುರಾಗುತ್ತವಾ? ಕಮೆಂಟ್ಸ್ ಅಲ್ಲಿ ನಿಮ್ಮ ಓಪನ್ ಅಭಿಪ್ರಾಯ ಬರೆಯಿರಿ. ಮತ್ತಷ್ಟು ಸೂಪರ್ ಫಾಸ್ಟೆಸ್ಟ್ ರಾಜಕೀಯ ಅಪ್ಡೇಟ್ಸ್ ಗಾಗಿ ನಮ್ಮ ವಿಡಿಯೋನ ಲೈಕ್ ಮಾಡಿ. ಮುಂದಿನ ವಿಡಿಯೋಲಿ ಸಿಗೋಣ. ಬಾಯ್, ನಮಸ್ಕಾರ.